ಅಯ್ಯೋ ಪಾಪಿ ಪಾಪಿ, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ದೇನೆ? ನೀನೆ ನಿನ್ ತಲೆ ಮೇಲೆ ಕಲ್ಲು ಹಾಕೊಳ್ತಾ ಇದೆಯಲ್ಲ. ನಿನ್ ಗಂಡನೇ ಮದುವೆ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ನೀನ್ ಯಾಕೆ ಆಟ ಮಾಡ್ತಾ ಇದೀಯಾ? ಈಗಾಗ್ಲೇ ಒಬ್ಳು ಬಾಳ್ನ ಬಲಿ ಕೊಟ್ಟು ಮನೆಗೆ ಬಂದಿದ್ದಾಳೆ. ನೀನು ನೀನು ನಿನ್ ಗಂಡನ್ ಬಿಟ್ಟು ಈ ಮನೆಯಲ್ಲೇ ಬಂದಿರ್ಬೇಕು ಅಂತ ಅಂದ್ಕೊಂಡಿದ್ಯಾ? ಅಯ್ಯೋ ದೇವ್ರಿ ರೀ, ಯಾಕ್ರಿ ಇವಳು ಈ ರೀತಿ ಮಾತಾಡ್ತಿದ್ದಾಳೆ? ಖಂಡಿತ ನಾನು ಇದಕ್ಕೆ ಬಂದಿದ್ದೀನಿ ಅಂತ ಗೊತ್ತಾದ್ರೆ ಇದೇ ನಡೆಯೋದು. ಹಾಗಾದ್ರೆ ನಾನು ನಿಜ ಮುಚ್ಚಿಟ್ಟು ಒಪ್ಪಿಗೆ ಪಡ್ಕೊಂಡು ಹೋಗ್ಬೇಕು. ಹೌದು, ಕಾಫಿ ಅಲ್ವಾ? ಕಾವ್ಯ, ಯಾಕಮ್ಮ ಮನೆಯವರೆಗೂ ಬಂದು ಕಾರಲ್ಲೇ ಕೂತಿದ್ಯಾ? ಏನಿಲ್ಲ ಅಮ್ಮ, ಮ್ಯಾಡಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಮನ್ಸಿಗೆ ನೋವಾಯ್ತು, ಅದಕ್ಕೆ ಹಾಗೆ ಕೂತಿದ್ದೆ. ಯಾಕೆ ಕಾವ್ಯ, ಹಳ್ಳಿಂದ್ರಿಗೇನಾದ್ರು ಸಮಸ್ಯೆನಾ? ಏನಾಗಿದೆ ಅವ್ರಿಗೆ? ಆ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಇಲ್ಲಿಗೆ ಬಂದೆ. ಸರಿಮ್ಮ, ಮಾತಾಡ್ಬೇಕು ಅಂತ ಬಂದು ಕಾರಲ್ಲಿ ಕೂತ್ಕೊಂಡ್ರೆ ಹೇಗೆ? ಬಾ ಒಳಗಡೆ, ಬಾಮ್ಮ ಬಾ ಬಾ. ರೀ, ಬೇಗ ಬನ್ನಿ, ಕಾವ್ಯ ಬಂದಿದ್ದಾಳೆ. ಕಾವ್ಯ, ಹೇಗಿದ್ದೀರಾ ಅಪ್ಪ? ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ದೀಯಮ್ಮ? ಚೆನ್ನಾಗಿದ್ದೀನಿ. ಕಾವ್ಯ, ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ. ನೀನು? ನಾನು ಚೆನ್ನಾಗಿದ್ದೀನಿ. ಅಣ್ಣ ಎಲ್ಲಿ? ಇನ್ನಿನ ಆಫೀಸಿಂದ ಬರೋ ಟೈಮು, ಬಂದ್ಬಿಡ್ತಾನೆ. ನೀನ್ ಕೂತ್ಕೋ. ಪ್ರಿಯಾ, ತಲೆನೋವ್ತಿದೆ, ಕಾಫಿ ಕೊಡ್ತೀಯಾ? ಸರಿ, ಮಾಡ್ಕೊಂಬರ್ತೀನಿ. ಕೂತ್ಕೊಮ್ಮ. ಕೂತ್ಕೋ. ನಿಮ್ಮಪ್ಪ ಬಂದು ನಿಮ್ಮ ಮನೇಲಿ ನಡೆದಿದ್ದ ವಿಷಯ ಎಲ್ಲ ಹೇಳಿದ್ರು. ನನ್ನ ಮನ್ಸಿಗೆ ತುಂಬಾ ಬೇಜಾರಾಯ್ತು. ನಾನು ದೇವ್ರ ಹತ್ರ ಅರ್ಕೆ ಮಾಡ್ಕೊಂಡಿದ್ದೀನಿ. ಖಂಡಿತ ಅಳಿಯಂದ್ರಿಗೆ ಒಳ್ಳೇದಾಗತ್ತೆ. ನೀನು ಯೋಚನೆ ಮಾಡಬೇಡಮ್ಮ. ನೀನು ಹೇಳ್ತಿರೋದು ನಿಜ ಅಮ್ಮ. ನೀನು ನಂಬಿರೋ ದೇವರು ನನ್ನ ವಿಷಯದಲ್ಲಿ ಕರುಣೆ ತೋರಿಸ್ಬಿಟ್ಟ. ಏನು ಹೇಳ್ತಿದ್ಯಾ ನೀನು? ಅಮ್ಮ, ಮ್ಯಾಡಿಗಿರೋ ಕೊರತೆನ ಸರಿ ಮಾಡೋದಕ್ಕೆ ಡಾಕ್ಟ್ರು ಕೆಲವು ವಿಷಯಗಳನ್ನ ಹೇಳಿದ್ದಾರೆ. ಆ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡಿ ಒಪ್ಪಿಗೆ ತಗೊಂಡು ಹೋಗೋಣ ಅಂತ ಬಂದೆ. ಏನಮ್ಮ ಹೇಳ್ತಿದ್ಯಾ ನೀನು? ಒಪ್ಪಿಗೆ ತಗೊಂಡು ಹೋಗೋದಕ್ಕೆ ಬಂದಿದ್ಯಾ? ಸ್ವಲ್ಪ ಅರ್ಥ ಆಗೋ ರೀತಿ ಹೇಳಮ್ಮ. ಅಪ್ಪ, ಫಾರಿನ್ನಿಂದ ಇದಕ್ಕೆ ಸಂಬಂಧಪಟ್ಟ ಸ್ಪೆಷಲಿಸ್ಟ್ ಡಾಕ್ಟ್ರು ಬರ್ತಾ ಇದ್ದಾರೆ. ಅವ್ರ ಹತ್ರ ಮ್ಯಾಡಿಗೆ ಆಪರೇಷನ್ ಮಾಡಿಸಿದ್ರೆ ಎಲ್ಲ ಸಮಸ್ಯೆನೂ ಸರಿ ಹೋಗುತ್ತಂತೆ. ಒಳ್ಳೇದಾಯ್ತಲ್ಲ. ಡಾಕ್ಟರ್ ಬಂದಿದ ತಕ್ಷಣ ಅಳಿಯಂದ್ರಿಗೆ ಆಪರೇಷನ್ ಮಾಡಿಸ್ಬಿಡು, ಎಲ್ಲ ಒಳ್ಳೇದಾಗತ್ತೆ. ರೀ, ನಾನು ಹೇಳಿ ಸರಿ ತಾನೆ? ಹೌದು ಪಾರ್ವತಿ. ಆದ್ರೆ ಅದ್ರಲ್ಲೊಂದು ಸಮಸ್ಯೆ ಇದೆ. ಸಮಸ್ಯೆನಾ? ಹೌದಪ್ಪ, ಆ ಆಪರೇಷನಲ್ಲಿ ಗುಣ ಆಗೋದಕ್ಕೆ 95% ಚಾನ್ಸಸ್ ಇದೆಯಂತೆ. ಆದರೆ 5% ರಿಸ್ಕ್ ಇದೆ ಅಂತ ಹೇಳಿದ್ದಾರೆ. ಜೀವಕ್ಕೆ ಅಪಾಯ ಆದರೂ ಆಗಬಹುದು ಅಂತ ಹೇಳಿದ್ದಾರೆ. ಅಯ್ಯಯ್ಯೋ, ಹಾಗಾದ್ರೆ ಆಪರೇಷನ್ ಬೇಡ ಕಣೆ. ಅವ್ರಿಗಿರೋ ಕೊರತೆ ಸರಿ ಹೋಗ್ತಿದ್ರು ಪರವಾಗಿಲ್ಲ, ಅವ್ರ ಜೀವಕ್ಕೆ ಅಪಾಯ ಆಗಬಾರ್ದು. ಹಾಗಂತ ನಾನು ಸುಮ್ಮನೆ ಇರೋಕ್ಕಾಗತ್ತಾ ಅಮ್ಮ? ಆ ಕುಟುಂಬಕ್ಕೆ ಒಂದು ಮಗು ಹೆತ್ಕೊಡಕ್ಕಾಗ್ಲಿಲ್ವಲ್ಲ ಅಂತ ನಾನು ನೋವು ಪಡ್ತಿದ್ದೀನಿ. ಮ್ಯಾಡಿ ಕೂಡ ಈ ಆಪರೇಷನ್ಗೆ ಒಪ್ಕೋತಾ ಇಲ್ಲ. ಅಲ್ಲಮ್ಮ, ಅಳಿಯಂದ್ರೆ ಈ ಆಪರೇಷನ್ ಬೇಡ ಅಂತಿರುವಾಗ ನೀನ್ ಯಾಕಮ್ಮ ಹಠ ಮಾಡ್ತೀಯಾ? ಬಿಟ್ಬಿಡು. ಅಪ್ಪ, ಅವರು ಜೀವಕ್ಕೆ ಏನಾದರೂ ಅಪಾಯ ಆಗುತ್ತೆ ಅಂತ ಹೆದರ್ಕೊಂಡು ಆಪರೇಷನ್ ಬೇಡ ಅಂತ ಹೇಳ್ತಿಲ್ಲ. ನನ್ನ ಬದುಕಿನ ಬಗ್ಗೆ ಯೋಚನೆ ಮಾಡಿ ಆಪರೇಷನ್ಗೆ ಒಪ್ಕೋತಾ ಇಲ್ಲ. ರಿಸ್ಕ್ ತಗೊಳ್ದೇ ಇರೋ ವಿಷಯ ಜೀವನದಲ್ಲಿ ಯಾವುದೂ ಇಲ್ಲ ಅಪ್ಪ. ನಾನು ಎಷ್ಟೋ ಅವ್ರಿಗೆ ಹೇಳಿ ನೋಡಿದೆ,
ಆದ್ರೆ ಅವರು ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರೆ ಮಾತ್ರ ನಾನು ಆಪರೇಷನ್ಗೆ ಒಪ್ಕೋತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಿಮ್ಮ ಹತ್ರ ಮಾತಾಡಿ ಒಪ್ಪಿಗೆ ತಗೊಂಡು ಹೋಗೋಣ ಅಂತ ಬಂದೆ. ಕಾವ್ಯ, ನಿನಗೆ ಮಕ್ಕಳಾಗ್ತಿದ್ರೇನಂತೆ, ಯಾವ್ದಾರು ಮಗುನ ದತ್ತು ತಗೋ. ಕಡೆವರೆಗೂ ನೀನು ಸುಮಂಗ್ಲಿಯಾಗೆ ಇರ್ಬೇಕು ಕಣೆ. ಹಳಿದ್ರಂಗ ಆಪರೇಷನ್ ಮಾಡ್ಸೋದ್ ಬೇಡ. ಹೌದಮ್ಮ ಕಾವ್ಯ, ನನಗೂ ನಿಮ್ಮಮ್ಮ ಹೇಳ್ತಿರೋದೇ ಸರಿ ಅನ್ನಿಸ್ತಿದೆ. ಈ ರಿಸ್ಕ್ ಎಲ್ಲ ಯಾಕಮ್ಮ ಬೇಕು? ಇಲ್ಲ ಅಪ್ಪ, ನಾನು ತುಂಬಾ ಸಲ ಯೋಚನೆ ಮಾಡಿ ಈ ನಿರ್ಧಾರ ಮಾಡಿದ್ದೀನಿ. ಆಪರೇಷನ್ ಮಾಡಿದ್ರೆ 95% ಸರಿ ಹೋಗೋ ಚಾನ್ಸಸ್ ಇದೆ, ಬೇರೆ ಯಾವ ಸಮಸ್ಯೆನೂ ಬರಲ್ಲ ಅಂತ ಹೇಳಿದ್ದಾರೆ. ಆದ್ರೆ 5% ರಿಸ್ಕ್ ಇದೆ ಅಂತ ಹೇಳ್ತಿದಾರಲ್ಲ, ಅದನ್ನ ಮರ್ತ್ಬಿಟ್ಟಿ ಅಮ್ಮ? ಅಪ್ಪ, ನೀವೇ ಹೀಗೆ ಭಯ ಪಟ್ರೆ ಹೇಗೆ? ಮ್ಯಾಡಿ ಹೆದರ್ಕೋತಾ ಇರೋದು ಆಪರೇಷನ್ಗಲ್ಲ, ನನ್ನ ಭವಿಷ್ಯದ ಬಗ್ಗೆ. ನೀವು ಒಪ್ಪಿಗೆ ಕೊಟ್ರೆ ಅವರು ಆಪರೇಷನ್ಗೆ ಒಪ್ಕೋತಾರೆ. ನಮ್ಗಿರೋ ದೊಡ್ಡ ಕೊರತೆ ದೂರ ಆಗತ್ತೆ. ದಯವಿಟ್ಟು ನೀವಿಬ್ರು ದೊಡ್ಡ ಮನ್ಸು ಮಾಡಿ ಒಪ್ಪಿಗೆ ಕೊಡಿ. ಕಾವ್ಯ, ತಗೋ ಕಾಫಿ ಕುಡಿ. ಏನಾಯ್ತು ಕಾವ್ಯ? ಯಾವ್ದೋ ಸೀರಿಯಸ್ ಆಗಿರೋ ವಿಷಯ ಮಾತಾಡಿರೋ ಹಾಗಿದೆ. ಅವರಿಬ್ರು ತುಂಬಾ ಸೈಲೆಂಟ್ ಆಗಿದ್ದಾರೆ. ಏನ್ ಕಾವ್ಯ, ನನಗ್ ಗೊತ್ತಾಗ್ಬಾರ್ದು ಅಂತ ಕಾಫಿ ತಗೊಂಬ ಅನ್ನೋ ನೆಪದಲ್ಲಿ ಒಳಗ್ ಕಳ್ಸಿದ್ಯಾ? ಹಾಗೆಲ್ಲ ಏನೂ ಇಲ್ಲ ಕಣೆ, ನೀನ್ ಸುಮ್ಮನೆ ಇರು. ಅಮ್ಮ, ನೀವು ಸುಮ್ಮನೆ ಮೌನವಾಗಿ ಕೂತಿದ್ರೆ ಹೇಗೆ? ಏನಾದ್ರೂ ಹೇಳಿ. ಏನಂತ ಹೇಳಿ? ನಮ್ಮನ್ನ ಧರ್ಮ ಸಂಕಟಕ್ಕೆ ಸಿಕ್ಕಾಕಿಸ್ಬಿಟ್ಟಿದ್ಯಾ? ನೀವು ಒಪ್ಪಿಗೆ ಕೊಟ್ರೆ ನನ್ನ ಜೀವನ ಚೆನ್ನಾಗಿರುತ್ತೆ, ನನ್ನ ಭವಿಷ್ಯ ಚೆನ್ನಾಗಿರುತ್ತೆ. ನಾನು ಈಗಲೇ ಮನೆಗೆ ಹೋಗಿ ನೀವಿಬ್ರು ಒಪ್ಪಿಗೆ ಕೊಟ್ಟಿದ್ದೀರಾ ಅಂತ ಮಾಡಿ ಹತ್ರ ಹೇಳ್ತೀನಿ. ಆಗ ಅವ್ರು ನಿಮಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ನೀವಿಬ್ರು ಕಾವ್ಯ ಹೇಳಿದ ವಿಷಯದಲ್ಲಿ ನಮ್ಗೆ ಒಪ್ಪಿಗೆ ಇದೆ, ಮುಂದಿನ ಏರ್ಪಾಟ್ ಮಾಡ್ಕೊಳ್ಳಿ ಅಂತ ಹೇಳಿ ಸಾಕು. ಮಿಕ್ಕಿದ ದಿನ ನಾನು ನೋಡ್ಕೋತೀನಿ. ಆಗ್ಲಮ್ಮ, ನೀನು ಹೇಳ್ದಾಗೆ ಹೇಳ್ತೀನಿ. ಸರಿ, ಹಾಗಾದ್ರೆ ನಾನಿನ್ನು ಹೊರಡ್ತೀನಿ. ಸರಿ. ಅಮ್ಮ, ದಯವಿಟ್ಟು ಹಾಗೆ ಹೇಳಿ. ಹೇಳ್ತೀನಿ. ಬರ್ತೀನಿ. ಬರ್ತೀನಿ ಪ್ರಿಯಾ. ಸರಿ. ಬರ್ತೀನಮ್ಮ. ಹೋಗ್ಬಿಟ್ಟು ಬರ್ತೀನಪ್ಪ. ನಿಮ್ಮಿಂದ ಒಪ್ಪಿಗೆ ಪಡ್ಕೊಳ್ಳೋದಕ್ಕೆ ಸುಳ್ಳು ಹೇಳ್ದೆ ಬೇರೆ ದಾರಿ ತೋಚಲಿಲ್ಲ. ದಯವಿಟ್ಟು ನೀವಿಬ್ರು ನನ್ನ ಕ್ಷಮಿಸ್ಬಿಡಿ. ಏನಾಯ್ತು ಕಾವ್ಯ? ಏನೂ ಇಲ್ಲ, ಬರ್ತೀನಿ. ಕಾವ್ಯ ಮನಸ್ಸಿನಲ್ಲಿ ಏನೋ ಗೊಂದಲ ಇದೆ ಅಂತ ನನಗನ್ಸ್ತಾ ಇದೆ ರೀ. ಪಾರ್ವತಿ, ಅವಳು ಒಬ್ಳು ಹೆಣ್ಣು ತಾನೆ. ಅವಳ ಜೀವನದಲ್ಲಿ ಸಮಸ್ಯೆ ಇರೋವಾಗ ಮನಸ್ಸಿನಲ್ಲಿ ಭಯ ಇದ್ದೇ ಇರುತ್ತಲ್ವಾ? ಅದನ್ನೆಲ್ಲ ನಮ್ಮ ಹತ್ರ ತೋರಿಸ್ಕೊಳ್ದೆ ನಮ್ಮನ್ನೆಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋದ್ಲಲ್ವಾ? ಹೇಗೋ ಅವಳು ಚೆನ್ನಾಗಿದ್ರೆ ಸಾಕು. ಬಾ.
ರೂಮ್ ಬೀಗ ಹಾಕಿದ್ಯಲ್ಲ, ಎಲ್ಲೋಗಿರ್ಬೋದು? ಹೇಳೋ ವಾಸು, ತುಂಬಾ ದಿನದ ಮೇಲೆ ಫೋನ್ ಮಾಡ್ಬಿಟ್ಟಿದ್ಯಾ? ಈಗ ನಾನು ನೆನಪಿಗೆ ಬಂದಾ? ಅದೆಲ್ಲ ಇರಲಿ, ಈಗ ನೀನು ಎಲ್ಲಿದ್ಯಾ? ಆಫೀಸಲ್ಲಿದ್ಯಾ? ಇಲ್ಲ, ಆಫೀಸಲ್ಲಿ ಇಲ್ಲ ಕಣೋ. ನಾವು ಜಾಲಿಯಾಗಿ ಟೂರ್ಗೆ ಬಂದಿದ್ದೀವಿ. ಏನು, ಟೂರಾ? ಹೌದು ಕಣೋ. ಯಾವಾಗಲೂ ಕೆಲಸ ಕೆಲಸ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ಅದಕ್ಕೆ ಒಂದು ವಾರ ರಜಾ ಹಾಕ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಜಾಲಿಯಾಗಿ ಟೂರ್ಗೆ ಬಂದಿದ್ದೀವಪ್ಪ. ಹಾಂ, ನಾವೆಲ್ಲ ಬೆಂಗಳೂರಿಗೆ ಬರೋದಕ್ಕೆ ಇನ್ನೂ ಒಂದು ವಾರ ಆಗುತ್ತೆ ಕಣೋ. ಏನು, ಇನ್ನೂ 1 ವಾರ ಆಗುತ್ತಾ? ಹಾಂ. ನಾನೀಗ ನಿಮ್ಮ ರೂಮ್ ಹೊರಗಡೆ ಕೂತಿದ್ದೀನಿ ಕಣೋ. ರೂಮು ಬೀಗ ಹಾಕಿದೆ. ಅಲ್ಲ ಕಣೋ, ನೀನು ಟೂರ್ಗೆ ಹೋಗೋಕ್ಕಿಂತ ಮುಂಚೆ ನನಗೊಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕಿತ್ತಲ್ವೇನೋ? ಲೇ ವಾಸು, ನೀನೀಗ ಬ್ಯಾಚುಲರ್ ಅಲ್ಲ ಕಣೋ, ಫ್ಯಾಮಿಲಿ ಮೆನ್ನು. ಅದಕ್ಕೆ ನಿನಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಿಮಗೆ ಹೇಳ್ದೆ ಬಂದ್ಬಿಟ್ವಿ ಕಣೋ. ಲೋ, ಯಾಕೋ ಹಾಗೆ ಮಾಡಿದೆ. ಯಾಕೋ ವಾಸು, ಅಪ್ಸೆಟ್ ಆಗಿ ಮಾತಾಡ್ತಿದ್ಯಾ? ಏನಾದರೂ ಪ್ರಾಬ್ಲಮಾ? ಹೌದು ಕಣೋ. ಲೋ, ನಾನು ಅವತ್ತು ನಿನಗೆ ಬಾರಲ್ಲಿ ಸಿಕ್ಕಿದಾಗ ಹೇಳಿದ್ನಲ್ಲ, ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದೀನಿ ಅಂತ. ಆ ವಿಷಯ ನಮ್ಮ ಮಾವಂಗೆ ಗೊತ್ತಾಗೋಯ್ತು ಕಣೋ. ಅದಕ್ಕವರು ನನಗೆ ಹೊಡೆದು ಮನೆಯಿಂದ ಆಚೆ ಹಾಕ್ಬಿಟ್ರು ಕಣೋ. ಅದಕ್ಕೆ ನಿನ್ನ ಜೊತೆ ಇರೋಣ ಅಂತ ನಿಮ್ಮ ರೂಮ್ ಹತ್ರ ಬಂದೆ. ಇಲ್ಲಿ ಬೀಗ ಹಾಕಿದೆ. ಈಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೋ. ಸಾರಿ ಕಣೋ ವಾಸು, ನಾವಿನ್ನೂ ಬರೋದಕ್ಕೆ 1 ವಾರ ಆಗುತ್ತೆ. ನೀನೊಂದು ಕೆಲಸ ಮಾಡು, ನೀನು ನಿಮ್ಮನೆಗೆ ಹೋಗ್ಬಿಡು. ಲವ್, ಏನೋ ಹೀಗೆ ಕೇಳ್ತಾ ಇದೆಯಾ? ಇದೇ ಪತ್ರದ ವಿಷಯಕ್ಕೆ ಅವತ್ತು ನಮ್ಮ ಅಪ್ಪ ಅಮ್ಮ ನನ್ನನ್ನು ಕಂಬಕ್ಕೆ ಕಟ್ಟಾಕಿ ಹೊಡೆದ್ರು ಅಂತ ಹೇಳಿದ್ನಲ್ಲ. ಈಗ ನಮ್ಮ ಮಾವ ನನಗೆ ಹೊಡೆದು ಮನೆಯಿಂದ ಆಚೆ ಹಾಕಿದ್ದಾರೆ ಅಂತ ಅವ್ರಿಗೆ ಹೇಳಿದ್ರೆ ಅವರೇಗೋ ನನ್ನನ್ನು ಮನೆಗೆ ಸೇರಿಸ್ತಾರೆ. ಲೇ ವಾಸು, ಎಷ್ಟೇ ಆದರೂ ಅವರು ನಿನಗೆ ಜನ್ಮ ಕೊಟ್ಟ ತಂದೆ ತಾಯಿ ಕಣೋ. ಅವರು ನಿನ್ನನ್ನು ಖಂಡಿತ ಕೈ ಬಿಡೋದಿಲ್ಲ. ಮನೆಗೆ ಹೋಗು, ಇಲ್ಲಾಂದರೆ ನಾನು ಬರೋವರೆಗೂ ಹೇಗಾದರೂ ವ್ಯವಸ್ಥೆ ಮಾಡ್ಕೊಳ್ಳೋ. ನಾನು ಬಂದ್ಮೇಲೆ ನೋಡೋಣ. ಸರಿ ಕಣೋ. ಅರ್ಚನಾ, ಅರ್ಚನಾ, ಬನ್ನಿ ಅಣ್ಣ. ಏನಿಷ್ಟೊಂದು ಗಾಬರಿ ಆಗಿದ್ದೀರಿ? ರತ್ನ ಹೊಟ್ಟೆ ನೋವಂತಿದ್ಲು, ಆಸ್ಪತ್ರೆಗೆ ಸೇರಿಸಿದ್ದೀನಮ್ಮ. ಅವಳ ಜೊತೆ ಯಾರೂ ಇಲ್ಲ, ನಿಂಗೆ ಬರೋಕ್ಕಾಗತ್ತಮ್ಮ? ಏನಣ್ಣ ಹೀಗೆ ಕೇಳ್ತಿದ್ದೀರಾ? ನಡೀರಿ ಹೋಗೋಣ. ಸರಿ ಬಾನು, ಕೊಡಮ್ಮ, ನಾನು ಏನಕ್ಕ? ಬಾನು, ರತ್ನಂಗೆ ಹೆರಿಗೆ ನೋವು ಕಾಣಿಸ್ಕೊಂಡಿದ್ಯಂತೆ, ಆಸ್ಪತ್ರೆಗೆ ಸೇರಿಸಿದ್ದಾರೆ. ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ, ನೀನು ಅಲ್ಲಿವರೆಗೂ ಮಗು ನೋಡ್ಕೋ. ಸರಿ ಅಕ್ಕ. ಆಮೇಲೆ ಒಳಗಡೆ ಹಾಲಿಟ್ಟಿದ್ದೀನಿ, ಅರ್ಧ ಗಂಟೆ ಆದ್ಮೇಲೆ ಮಗುಗೆ ಹಾಲು ಕೊಡ್ಸು. ಸರಿ. ತಗೋ ಮಗು ಜೋಪಾನ. ಹೋಗಿ ಬರ್ತೀನಿ. ಅಣ್ಣ, ಇವ್ರಿಗೆ ವಿಷಯ ತಿಳಿಸಿದ್ರಾ? ಇನ್ನೂ ಇಲ್ಲಮ್ಮ. ಅಯ್ಯೋ, ಯಾಕಣ್ಣ? ಅವ್ರು ಕೋಪ ಮಾಡ್ಕೊಳ್ತಾರೆ. ಮೊದಲು ಅವ್ರಿಗೊಂದು ಫೋನ್ ಮಾಡಿ. ಬೇಡಮ್ಮ, ಈಗ ಹೇಳಿದ್ರೆ ಅವನ್ನೆಲ್ಲ ಕೆಲಸ ಬಿಟ್ಟು ಬಂದು ನನ್ನ ಜೊತೆನೇ ಎದ್ಬಿಡ್ತಾನೆ. ಅದಕ್ಕೆ ನಾನು ಅವನಿಗೇನು ವಿಷಯ ತಿಳಿಸ್ಲಿಲ್ಲ. ನಾನು ಯಾಕೆ ಹೇಳಿಲ್ಲ ಅಂತಂದರೆ, ಈಗ ತಾನೇ ಗ್ಯಾರೇಜ್ ಮಾಡೋ ಜಾಗಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೀವಿ. ಅವನೊಂದು ಹಳೆ ಕಾರ್ನ ತೊಗೊಂಡು ರೆಡಿ ಮಾಡ್ತಿದ್ದಾನೆ. ರೆಡಿ ಮಾಡಿ ಆ ಕಾರ್ನ ಒಳ್ಳೆ ಬೆಲೆಗೆ ಮಾರಿದ್ರೆ ಗ್ಯಾರೇಜ್ ಖರ್ಚಿಗೆ ದುಡ್ಡು ಸಿಗುತ್ತೆ. ಸುಮ್ಮನೆ ಫೋನ್ ಮಾಡಿ ಅವ್ನ ಟೈಮ್ನ ವೇಸ್ಟ್ ಮಾಡೋದು ಬೇಡಮ್ಮ. ನಿಮಗೆ ನಿಮ್ಮ ಫ್ರೆಂಡ್ ಮೇಲೆ ಎಷ್ಟೊಂದು ಅಕ್ರೆ. ನಿಮ್ಮನ್ನ ಫ್ರೆಂಡಾಗಿ ಪಡೆಯೋದಕ್ಕೆ ಅವ್ರು ಪುಣ್ಯ ಮಾಡಿರ್ಬೇಕು. ಅಣ್ಣ, ಆಸ್ಪತ್ರೆ ಖರ್ಚಿಗೆಲ್ಲ ದುಡ್ಡಿದ್ಯಾ? ಇಲ್ಲಮ್ಮ, ಒಡವೆನೆಲ್ಲ ಅಡ ಇಟ್ಟು ಅಡ್ಜಸ್ಟ್ ಮಾಡಿದ್ದೀನಿ. ಅಯ್ಯೋ, ಯಾಕಣ್ಣ ಒಡವೆ ಅಡ ಇಡಕ್ಕೆ ಹೋದ್ರಿ? ನಮ್ಮ ಹತ್ರ ಕೇಳ್ಬೋದಾಗಿತ್ತಲ್ವಾ? ಇಲ್ಲಮ್ಮ, ಈಗ ತಾನೇ ಅವನು ಗ್ಯಾರೇಜಿಗೆ ಅಡ್ವಾನ್ಸ್ ಕೊಟ್ಟಿದ್ದಾನೆ. ಒಡವೆ ಅಡ ಇಟ್ಟಿದ್ದೀನಿ.
ದುಡ್ಡು ಬಂದ್ಮೇಲೆ ಒಡವೆನ ಬಿಡಿಸ್ಕೊಂಡ್ರಾಯ್ತು. ಸರಿ ಅಣ್ಣ, ಬೇಗ ಹೋಗಿ. ವಾಸು, ಏನಪ್ಪ ಯಾಕಪ್ಪ ಒಂಥರ ಇದ್ಯಾ? ಏನ್ ಮುಖದ ಮೇಲೆಲ್ಲ ರಕ್ತದ ಕಲೆ? ಅದು ಅದು ಅಲ್ಲ ಕಣಪ್ಪ ವಾಸು, ನೀ ಶ್ರೀಮಂತರ ಮನೆ ಅಳಿಯ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಡದಾ? ಈ ಕಡೆ ತಲೆನೇ ಹಾಕ್ಲಿಲ್ವಲ್ಲ. ಹೌದು, ಬಂದ್ಮೇಲೆ ಯಾಕೆ ಹೊರಗಡೆ ನಿಂತಿದ್ಯಾ? ಒಳಗಡೆ ಹೋಗ್ಬೇಕು ತಾನೆ? ಅದು ಹೊರಗಡೆ ಹೋದ್ರೆ ಅಪ್ಪ ಅಮ್ಮ ನನ್ನನ್ನು ಸೇರಿಸ್ತಾರ ಅಂತ ಗೊಂದಲ ಆಗ್ತಾ ಇದೆ ಆಂಟಿ. ಯಾಕಪ್ಪ ಹಾಗಂತ್ಯ? ಅವ್ರು ನಿನ್ ಹೆತ್ತ ಅಪ್ಪ ಅಮ್ಮ ತಾನೆ, ಅವ್ರ ಎಲ್ಲವನ್ನು ಕ್ಷಮಿಸಿ ನಿನ್ ಒಳಗ್ ಸೇರಿಸ್ತಾರಪ್ಪ. ಒಳಗಡೆ ಹೋಗಪ್ಪ. ಇಲ್ಲ, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಏನಪ್ಪ ನೀನು? ಸರಿ ಇರು, ನಾನೇ ಹೋಗಿ ಒಳಗಡೆ ಕರ್ಕೊಂಡ್ಬರ್ತೀನಿ. ಭಾಗ್ಯ, ಭಾಗ್ಯ, ಭಾಗ್ಯ. ಸುಜಾತ, ಏನ್ ಇಷ್ಟೊತ್ತಲ್ಲಿ? ನಿನ್ ಮಗ ಬಂದ್ ಆಚೆ ನಿಂತಿದ್ದಾನೆ, ಒಳಗ್ ಬರಕ್ ಭಯ ಪಡ್ತಿದ್ದಾನೆ. ನೀನೇ ಹೋಗ್ ಕರಿ. ಏನೋ ನನ್ ಮಗ ಬಂದವನ? ಹೌದು, ಬಂದಿದ್ದಾನೆ. ಅಮ್ಮ, ನಾನು ಬದಲಾಗಿದ್ದೀನಿ ಅಮ್ಮ, ನಿಜವಾಗ್ಲೂ ಬದಲಾಗಿದ್ದೀನಿ ಅಮ್ಮ. ನಿಮ್ಮನ್ನೆಲ್ಲ ಉದಾಸೀನ ಮಾಡಿ ಶ್ರೀಮಂತ ಮಾವನೇ ಸಾಕು ಅಂತ ಅಂದ್ಕೊಂಡಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷೆ ಆಗೋಯ್ತಮ್ಮ. ನಮ್ಮ ಮಾವ ನನಗೆ ಹೊಡೆದು ಮನೆಯಿಂದ ಆಚೆ ಹಾಕ್ಬಿಟ್ರಮ್ಮ. ಅವರೊಬ್ರು ಮಾತ್ರ ಸಾಕು, ಅಪ್ಪ ಅಮ್ಮ ತಂಗಿ ಅಣ್ಣ ಯಾರು ಬೇಡ ಅಂತ ಉದಾಸೀನ ಮಾಡಿದ್ದಕ್ಕೆ ಇವತ್ತು ನಮ್ಮ ಮಾವ ನನ್ನೆಲ್ಲ ದೂರ ತಳ್ಬಿಟ್ರಮ್ಮ. ಈಗ ನಾನು ಯಾರು ಇಲ್ದಿರ ಅನಾಥ ಅಮ್ಮ. ಅಮ್ಮ ಅಮ್ಮ ಅಮ್ಮ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ದೆ ಇಲ್ಲಿಗೆ ಬಂದು ನಿಂತಿದ್ದೀನಮ್ಮ. ಅಮ್ಮ, ನಾನು ಮಾಡಿರೋ ತಪ್ಪೆಲ್ಲ ಕ್ಷಮಿಸಿ ನನ್ನ ನಮ್ಮ ಮಗ ಅಂತ ಒಪ್ಕೊಳಮ್ಮ. ಅಮ್ಮ, ದಯವಿಟ್ಟು ನನ್ನೆಲ್ಲ ಮನೆ ಒಳಗಡೆ ಸೇರಿಸ್ಕೊಳಮ್ಮ. ಅಮ್ಮ, ನನ್ನೆಲ್ಲ ಕ್ಷಮಿಸ್ಬಿಡಮ್ಮ. ದಯವಿಟ್ಟು ನನ್ನೆಲ್ಲ ಕ್ಷಮಿಸ್ಬಿಡಮ್ಮ. ಅಮ್ಮ ಅಮ್ಮ, ನಾನೀಗ ಬದಲಾಗಿದ್ದೀನಿ ಅಮ್ಮ, ನನ್ನನ್ನು ನಂಬಮ್ಮ. ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲಮ್ಮ. ನನ್ನೆಲ್ಲ ಮನೆ ಒಳಗಡೆ ಸೇರಿಸ್ಕೊಳಮ್ಮ, ಪ್ಲೀಸ್ ಅಮ್ಮ. ನಾನ್ ಜೀವಂತವಾಗಿರ್ಬೇಕಾದ್ರೆ ನೀನ್ ಹೇಗೋ ಅನಾಥ ಆಗ್ತೀಯ?